ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳಪೆ ಗುಣಮಟ್ಟಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ. ಇದರಲ್ಲಿ ನಮ್ಮದೇನೂ ಪಾತ್ರವಿಲ್ಲ ಎಂದು ರಾಜ್ಯ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಸಕಲೇಶಪುರ ತಾಲೂಕಿನ ಮಳೆಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕಾಮಗಾರಿಯ ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದೇ. ನಾವು ಕೇಂದ್ರದ ಗಮನಕ್ಕೆ ತರುವುದಷ್ಟೇ ಮಾಡಬಹುದು. ಇದರಲ್ಲಿ ರಾಜ್ಯ ಸರ್ಕಾರ ಯಾವುದೇ ಪಾತ್ರವಿಲ್ಲ. ನಿರಂತರವಾಗಿ ಭೂಕುಸಿತಗಳು ಸಂಭವಿಸುತ್ತಿರುವೆ. ಇದರ ಮುಖ್ಯ ಕಾರಣ ಭೂಮಿಯನ್ನ 90 ಡಿಗ್ರಿಯಲ್ಲಿ ಕತ್ತರಿಸಿರುವುದು. ಈ ಕಾಮಗಾರಿಯನ್ನ ವೈಜ್ಞಾನಿಕವಾಗಿ ನಡೆಸಬೇಕೆಂದು ನಾವು ಕೇಂದ್ರಕ್ಕೆ ತಿಳಿಸಿದ್ದೇವೆ. ಆದರೆ ನಮ್ಮ ಸಲಹೆಗಳನ್ನು ಕಾರ್ಯಗತಪಡಿಸಲಾಗುತ್ತಿಲ್ಲ. 3 ತಿಂಗಳಲ್ಲಿ ಕಾಮಗಾರಿ ಮುಗಿಯುತ್ತದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಆದರೆ ಸರಿಯಾಗಿ ಮುಗಿಸಲು ಕನಿಷ್ಠ 6 ತಿಂಗಳು ಬೇಕಾಗುತ್ತದೆ. ಈ ಕಾಮಗಾರಿಯ ಜವಾಬ್ದಾರಿ ನಮ್ಮ ಕೈಯಲ್ಲಿದ್ದರೆ ನಾವು ಈಗಾಗಲೇ ಗುಣಮಟ್ಟದೊಂದಿಗೆ ಮುಗಿಸುತ್ತಿದ್ದೆವು ಎಂದರು. ಪ್ರೊಟೆಕ್ಟ್ ಆಗ್ತದೆ. ಈಗ ಹೇಳಿದ್ರೆ ಅದನ್ನು ಅದೇ ರೀತಿ ಮಾಡ್ತೀವಿ ಅಂತ ಕೂಡ ಅವರು ಪ್ಲಾನ್ ಕೊಡಿಸಿದ್ದಾರೆ. ಒಳ್ಳೆ 2017ರಿಂದ ಇದು ಸ್ಟಾರ್ಟ್ ಆಗಿದೆ ಸರ್. ಈಗ 9 ವರ್ಷ ಆಯಿತು. ಹಾಸನಿಂದ ಮಾರ್ನಹಳ್ಳಿ 45 ಕಿಲೋಮೀಟರ್ ಮಾಡೋದಕ್ಕೆ 9 ವರ್ಷ ಬೇಕು ಸರ್. ಇಂಥ ಟೆಕ್ನಾಲಜಿ ಅದೇ ನೀವು ಅವ್ರ ಕೇಂದ್ರದವ್ರು ಯಾರು ಬಂದ್ರೆ ಅವ್ರನ್ನ ಕೇಳಬೇಕಿತ್ತು. ಮಂಡಿ ಬಂದಾಗ ಕೇಳಿರೋ ಒಳ್ಳೇದಿತ್ತು, ನೀವು ಕೇಳಿಲ್ಲ ಅವಾಗ. ಇಲ್ಲ ಕೇಳಿದ್ದೀವಿ, ಅದು ನಿಮಗೂ ಕೂಡ ಇಲ್ಲ ಆದರೆ ಹೇಳಿದಲ್ಲ, ನಾವು ಸಜೆಷನ್ ಮಾಡ್ಬೋದು, ರಿಕ್ವೆಸ್ಟ್ ಮಾಡ್ಬೋದು, ಅಷ್ಟೇ ಇದೆ ನಮ್ಮ ಕಡೆ. ಅದನ್ನು ಮಾಡ್ತಾ ಇದ್ವಿ, ಮಾಡಿಸೋಣ. ಏನಾದರೂ ಕೂಡ ಡಿಲೇ ಆಗಿಲ್ಲ ಅಂತಿಲ್ಲ. ಇನ್ನು ಅದನ್ನು ಹೇಳ್ಕೊತ ಕೂತ್ರೆ ಹೇಳಲಿಕ್ಕಾಗಲ್ಲ. ಭಾಳ ಸರ್ಕಾರ ಚೇಂಜ್ ಆಯಿತು, ಮುಖ್ಯಮಂತ್ರಿ ಆದರು, PWD ಮಂತ್ರಿಗಳಾದರು. ಸೊ ಅದು ಮುಗಿತಾ ಇದೆ. ನಮ್ಮ ಅವಧಿಯಲ್ಲಿ ಇದು ಮುಕ್ತಿ ಆಗುತ್ತಂತ ನಮ್ಮ ಆಸೆ ಇದೆ. ರಾಜಧಾನಿ ಮತ್ತೆ ಬಂದೂರು ನಡುವೆ ಇರ್ತಕ್ಕಂಥ ಇದು ಜೀವನಾಡಿ ಮುಗಿದಂಗೆ ಇದು ಈ ಭಾಗಕ್ಕೆ ಕನೆಕ್ಟ್ ಮಾಡಿ ಇದನ್ನು ಯಾವ ಕಾಲಕ್ಕೂ ನಾವು ನೋಡ್ಕೊತೀವಿ. ಸರ್, ಈಗ ಯಾವಾಗ ಟೈಮ್ ಕೊಟ್ಟಿದ್ರೆ ಸರ್ ಪೂರ್ತಿ ಕಂಪ್ಲೀಟ್ ಆಯಿತು? ಮಳೆಗಾಲ ನಂತರ ಆಗ್ತಿದ್ದ ಆಸೆ ಇದೆ. ಒಂದು 6 ಮಂತ್ ಬೇಕು. ಅವ್ರು 2-3 ತಿಂಗಳು ಹೇಳ್ತಾರೆ. ಅವಾಗ ನಾವು ಬಂದಾಗ ಹೇಳಿದ್ವಿ 1 ವರ್ಷ ಅಂತ ಹೇಳಿದ್ರು. 2 ವರ್ಷ ಅಂತ ನಾವು ಹೇಳಿದ್ವಿ. 2 ವರ್ಷಕ್ಕೆ 1 ಹಂತಕ್ಕೆ ಬಂದಿದೆ. ಶಾಸಕ ಶಿವಲಿಂಗೇಗೌಡ ಮಾತನಾಡಿ, ಇತ್ತೀಚೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸ್ಥಳಕ್ಕೆ ಬಂದು ರಾಜ್ಯ ಸರ್ಕಾರದ ವಿರುದ್ಧ ಆಪಾದನೆ ಹೊರಡಿಸಿದ್ರು. ಆದರೆ ಈ ಯೋಜನೆಯು ರಾಜ್ಯ ಸರ್ಕಾರದ ಬಂಡವಾಳದಲ್ಲೂ ಅಲ್ಲ, ಜವಾಬ್ದಾರಿಯೂ ಅಲ್ಲ. ಕಳೆದ 9 ವರ್ಷಗಳಿಂದ ಈ ಭಾಗದ ಜನರನ್ನ ಕೇಂದ್ರ ಸರ್ಕಾರವೇ ನೋಡಿಕೊಳ್ಳುತ್ತಿದೆ. ಉಚಿತವಾಗಿ ಗುತ್ತಿಗೆ ನೀಡಲಾಗಿದೆ. ಗುಣಮಟ್ಟ ಕಾಪಾಡಲು ನಾವು ಕೆಡಿಪಿ ಸಭೆಯಲ್ಲಿ ಒತ್ತಾಯಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಮ್ಮ ರಾಜ್ಯ ಸರ್ಕಾರಕ್ಕೂ ಇದಕ್ಕೂ ನಮ್ಮ ಬಂಡವಾಳವೂ ಅಲ್ಲ, ನಮ್ಮ ರೋಡು ಅಲ್ಲ, ನಮ್ಮ ಏನೂ ಅಲ್ಲ. ಕೇಂದ್ರ ಸರ್ಕಾರನೇ ಮಾಡಬೇಕಾಗಿರೋ ಜವಾಬ್ದಾರಿ. 8-9 ವರ್ಷದಿಂದ ಈ ಭಾಗದ ಜನನ ಹೋಳಿಕೆತಾ ಇದ್ದಾರೆ. ಹೋಳಿಕೊಂಡು ಎಂತೆಂಥ ಶಾಬಿ ಕಾಂಟ್ರಾಕ್ಟರ್ಗೆಲ್ಲ ಕೊಟ್ಟು ನಾವು ಜಿಲ್ಲಾ ಪಂಚಾಯತಿ KDP ಸಭೆಯಲ್ಲಿ ಸಿಕ್ಕಾಬಿಟ್ಟೆ ಗಲಾಟೆ ಮಾಡಿ ನಮ್ಮ ಸಚಿವರನ್ನ ಇವರು ಏನೂ ಮಾಡಿಲ್ಲ ಅಂತೇಳಿ ಮೊನ್ನೆ ಇದು ಮಾಡೋದು. ನಾವೇನು ಮಾಡೋದೈತಿ? ಕೇಂದ್ರ ಸರ್ಕಾರ ಮಾಡಬೇಕು. ಪೂರ್ಣ ಪ್ರಮಾಣದ ಬಂಡವಾಳ ಅವ್ರು ಹಾಕಬೇಕು. ಎಷ್ಟು ಲಕ್ಷ ಕೋಟಿ ಹಾಕಿರೋದು ಈ ರೋಡ್ಗೆ. ಏನಾಗಿದೆ ಕೆಲಸ? ಎಲ್ಲ ಉದಿರೋಗ್ತಾ ಇದೆ ಒಕ್ಕಡಿಂದ. ಇದನ್ನು ನಾವು 8-10 ವರ್ಷದಿಂದ ನೋಡ್ತಾ ಇದ್ದೀವಿ. ಇವ್ರು ಹಣೆ ಬರೋಣ ಅದನ್ನು ಅಲ್ಲೋಗಿ ಕೇಂದ್ರದ ಮಂತ್ರಿಗಳಿಗೆ, ಕೇಂದ್ರದವರಿಗೆ ಹೇಳೋದು ಬಿಟ್ಟು ಇಲ್ಲಿ ಬಂದ್ಬಿಟ್ಟು ರಾಜ್ಯ ಸರ್ಕಾರನ ಟೀಕೆ ಮಾಡಿ ಹೋಗೋದು ಅರ್ಥ ಇಲ್ಲದ್ದು, ಸರಿಯಿಲ್ಲ ಇದು. ಇದನ್ನು ನಾನು ಅವತ್ತು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಮಾಡಿದ್ದೆ. ಸಚಿವರು ಬರದಲ್ಲೇ ನಾವು ಮುಂದುವರೆದು ಹೋಗಬಾರ್ದು ಅಂತೇಳಿ ನಾವು ಸುಮ್ಮನೆ ಇದ್ದು. ಇದನ್ನು ಉಗ್ರವಾಗಿ ಖಂಡಿಸ್ತೀವಿ. ಇದರ ಕೇಂದ್ರ ಸರ್ಕಾರದ ವೈಫಲ್ಯ, ಕೇಂದ್ರ ಸರ್ಕಾರದ. ಈ ಸಂದರ್ಭದಲ್ಲಿ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು, ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್, ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಅನೇಕರು ಹಾಜರಿದ್ದರು.